H16 ನ್ಯೂಸ್ ಅರ್ಥಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವ. ಈ ನಮ್ಮ RSSಗರಾಗಿರ್ಬೋದು, BJPಗರಾಗಿರ್ಬೋದು, ಯಾವ ರೀತಿಯಾಗಿ ಇವರೊಬ್ಬ ಅಂತಲ್ಲ, ಎಲ್ಲರೂ ಹೆಚ್ಚು ಕಡಿಮೆ, ಆದರೂ ಇವರು ಒಂದು ಸ್ವಲ್ಪ ವಿಶೇಷವಾಗಿ, ಯಾಕಂದರೆ ಇವ್ರ ಬಗ್ಗೆ ಆದರ್ಶವಾದಿಗಳು ಏನೋ ಕನಸುಗಳಿದ್ದಾವೆ ಈ ದೇಶದಲ್ಲಿ, ಭಾಳ ಜನ ನಂಬ್ತಾ ಇದ್ದಾರೆ ಅವ್ರನ್ನ. ಹೀಗಾಗಿ ಈ ನೆಲೆಯಲ್ಲಿ ಅವರ ಬಗ್ಗೆ ಮಾತಾಡಬೇಕಾಗ್ತದೆ. ಇವರು ತಮ್ಮ ಅನುಕೂಲಿಸಿದ್ದು ಹೆಂಗಂದ್ರೆ ಈಗ ನೋಡ್ರಿ, ಗಾಂಧೀಜಿಯವ್ರನ್ನ ಹಿಂದುತ್ವ ಸಲುವಾಗಿ ಏನು ಮಾತಾಡೋದು ಅಷ್ಟೇ ಇಟ್ಕೊಳ್ಳೋದು, ಅದಾದಲ್ಲ ಗಾಂಧೀಜಿಯವ್ರನ್ನ ಬದಿಗೆ ಸೇರಿಸ್ಬಿಡೋದು. ಅವರ ಸ್ವದೇಶಿ ಮೂಮೆಂಟ್ ಆಗಿರ್ಬೋದು, ಅಥವಾ ಗ್ರಾಮ ರಾಜ್ಯ ಆಗಿರ್ಬೋದು, ರಾಮ ರಾಜ್ಯ ಆಗಿರ್ಬೋದು, ಇಲ್ಲ ರಾಮ ರಾಜ್ಯ ಎಸ್, ಆದರೆ ಗ್ರಾಮ ರಾಜ್ಯನೂ ಇವೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ತ್ರಿಭಾಷಾ ಸೂತ್ರ ನಿಮ್ಗೆ ಗೊತ್ತ. ತ್ರಿಭಾಷಾ ಅಂದರೆ ಕನ್ನಡ, ಹಿಂದಿ, ಇಂಗ್ಲೀಷ್. ಕನ್ನಡ ಫಸ್ಟ್ ಲ್ಯಾಂಗ್ವೇಜ, ಎರಡನೇದು ಇಂಗ್ಲೀಷು, ಮೂರನೇದು ಹಿಂದಿ. ಇದೆಲ್ಲ ರಾಜ್ಯಗಳು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ತೆಗೆದು ಹಾಕಿಬಿಟ್ಟಿದ್ದಾರೆ. ಹಿಂದಿ ಮೂರನೇ ಭಾಷೆ ಅಷ್ಟೇ, ಸುಮ್ಮ ಕಲಿಯೋದು ಅಷ್ಟ, ಅದಕ್ಕೆ ಅಂಕಿಲ್ಲ, ಮಾರ್ಕ್ಸ್ ಇಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಈ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಂತೂ ಟು ಲ್ಯಾಂಗ್ವೇಜ್ ಅದ. ನಮ್ಮ ನೆರೆಯ ಕೇರಳ ಆಗಿರ್ಬೋದು, ದಕ್ಷಿಣ ಭಾರತ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚಿಗೆ 2 ಲ್ಯಾಂಗ್ವೇಜ್ ಸಿಸ್ಟಮ್. ಮೂರನೇದು ಹಿಂದಿ ಬೇಕಾಗಿ ಕರೀರಿ, ಬೇಡಾದ್ರೆ ಬಿಡ್ರಿ ಅನ್ನೋಂಗದ. ಇಲ್ಲ ಪ್ರಶ್ನೆ ಮಾಡ್ಬೇಕಾಗಿದೆ ಇಷ್ಟ. ಈ ಸಂದರ್ಭದಲ್ಲಿ ನಮ್ಮ ಸಿ ಟಿ ರವಿ ಅವರು ನೋಡ್ರಿ ಯಾವ ರೀತಿಯಾಗಿ ಎಷ್ಟು ಬುದ್ಧಿವಂತರಿರ್ತಾರೆ ಇವರು. ಸಿ ಟಿ ರವಿ BJP ಕಮ್ RSS. ಅವರು ಅದು ಸ್ವಾಭಿಮಾನ ಹೇಳುವಂಥ ಮಾತು, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಹೇಳ್ತಾರೆ ತ್ರಿಭಾಷಾ ಸೂತ್ರ ನೆಹರು ಅವರ ಕನಸು, ನಮ್ಮದಲ್ಲ, ನಿಮ್ದಲ್ಲ ಏನ್ರಿ ಸಿ ಟಿ ರವಿ ಅವರ? ಹೌದು, ಕನಸು ಹೌದು, ನೆಹರು